ನಮಸ್ಕಾರ ಸ್ನೇಹಿತರೆ, ಕನ್ನಡ ಟೆಕ್ ಗುರುಗೆ ಸ್ವಾಗತ. ಇವತ್ತು ನಾವು ವೈಫೈ ನೆಟ್ವರ್ಕ್ ನ ಹೇಗೆ ಸೆಕ್ಯೂರ್ ಮಾಡಬಹುದು ಅಂತ ನೋಡೋಣ. ಇದು ಬಹಳ ಇಂಪಾರ್ಟೆಂಟ್. ಯಾಕಂತ ಅಂದ್ರೆ ಈಗ ಬಹಳಷ್ಟು ಅಪ್ಲಿಕೇಶನ್ ಬಂದಿದೆ. ಸೊ ಯಾರಾದ್ರೂ ನಮ್ಮ ವೈಫೈ ನೆಟ್ವರ್ಕ್ ನ ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇದನ್ನ ನಾವು ಅವಾಯ್ಡ್ ಮಾಡಬಹುದು. ಅದಕ್ಕೋಸ್ಕರ ಒಂದು ಆಪ್ಷನ್ ಇದೆ. ಬನ್ನಿ ಹಾಗಾದ್ರೆ ನೋಡೋಣ ಏನು ಅಂತ ಅದು. ಸೊ ಅದಕ್ಕೂ ಮೊದಲು ನನ್ನ ಚಾನಲ್ ಕನ್ನಡ ಟೆಕ್ ಗುರು ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಸೊ ಯೂಟ್ಯೂಬ್ ಲಾಗಿನ್ ಆಗಿಬಿಟ್ಟು ಇಲ್ಲಿ ಈ ಬಟನ್ ಕ್ಲಿಕ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೂ ನನ್ನ ಫೇಸ್ಬುಕ್ ಪೇಜ್ ಇದನ್ನು ಲೈಕ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನನ್ನ ಬ್ರೌಸರ್ನ ಓಪನ್ ಮಾಡಿ. IP ಬಂದ್ಬಿಟ್ಟು 192.168.1.1. ಇದು ರೌಟರ್ನ IP ಇದು. ಸೊ ಎಲ್ಲ ರೌಟರ್ IP ಬಂದ್ಬಿಟ್ಟು ಇದು ಸೇಮ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು 192.168.1.1. ಎಂಟರ್ ಮಾಡಿದ್ಮೇಲೆ ಇದು ಕ್ರೆಡೆನ್ಷಿಯಲ್ ಕೇಳ್ತದೆ, ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್. ಸೊ ಬೈ ಡಿಫಾಲ್ಟ್ ಏನಿರುತ್ತೆ ಅಂತಂದ್ರೆ ಅಡ್ಮಿನ್ ಅಥವಾ ಅಡ್ಮಿನ್ ಮತ್ತೆ ಪಾಸ್ವರ್ಡ್ ಅಂತ ಇರುತ್ತೆ. ಇದು ರೌಟರ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಪಾಸ್ವರ್ಡ್ ಬಂದ್ಬಿಟ್ಟು ಅಡ್ಮಿನ್ ಪಾಸ್ವರ್ಡ್. ಎಂಟರ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು ನಾನು ಯೂಸ್ ಮಾಡ್ತಿರೋ ರೌಟರ್ ಬಂದ್ಬಿಟ್ಟು ನೆಟ್ಗೇರ್ ಅಂತ. ಹಾಗೆ ಇಲ್ಲಿ ನೀವು ನೋಡ್ಬೋದು SSID ನೆಟ್ಗೇರ್, ಪಾಸ್ವರ್ಡ್ cricket@1234 ಅಂತ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಆಪ್ಷನ್ ಇದೆ ವೈರ್ಲೆಸ್ ಅಂತ, ಇಲ್ಲಿ ಕ್ಲಿಕ್ ಮಾಡಿ. ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ವೈರ್ಲೆಸ್ ನೆಟ್ವರ್ಕ್. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಎನೇಬಲ್ SSID ಬ್ರಾಡ್ಕಾಸ್ಟ್. ಇದು ಚೆಕ್ ಇದೆ, ಇಲ್ಲಿ ರೈಟ್ ಮಾರ್ಕ್ ಇದೆ ಇಲ್ಲಿ. ಅಂಡ್ ಇಲ್ಲಿ ನೋಡ್ಬೋದು ನೇಮ್ ಬಂದ್ಬಿಟ್ಟು ನೆಟ್ಗೇರ್ ಅಂತ ಇದೆ. ಹಾಗೆ ಪಾಸ್ವರ್ಡ್ ಬಂದ್ಬಿಟ್ಟು cricket@1234 ಅಂತ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎನೇಬಲ್ SSID ಬ್ರಾಡ್ಕಾಸ್ಟ್ ಚೆಕ್ ಮಾರ್ಕ್ ಇದೆ. ಇದು ಬೈ ಡಿಫಾಲ್ಟ್ ಆಗಿ ಎಲ್ಲ ರೌಟರ್ ಅಲ್ಲಿ ಎನೇಬಲ್ ಆಗಿರುತ್ತೆ. ಸೊ ಇದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ನೀವು ಅನ್ಚೆಕ್ ಮಾಡ್ಬೇಕಾಗುತ್ತೆ. ಅನ್ಚೆಕ್ ಮಾಡಿ ರೌಟರ್ ಹೆಸರನ್ನ ಚೇಂಜ್ ಮಾಡಿ 123 ಅಂತ ಕೊಡ್ತೀನಿ ನಾನು, ನೆಟ್ಗೇರ್ 123. ಹಾಗೆ ಪಾಸ್ವರ್ಡ್ ಬಂದ್ಬಿಟ್ಟು cricket12345 ಅಂತ ಕೊಡ್ತೀನಿ. ಇಲ್ಲಿ ನೀವು ಕೆಳಗಡೆ ಬಂದ್ರೆ ನೀವು ನೋಡ್ಬೋದು ಬೈ ಡಿಫಾಲ್ಟ್ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲ ಶೋ ಆಗ್ತಾ ಇದೆ. ನೋಡಿ, ಯಾರಾದ್ರೂ ವೈಫೈ ಯೂಸ್ ಮಾಡ್ತಾ ಇದಾರೆ ಎಲ್ಲಾದ್ರೂ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಯಾರಾದ್ರೂ ನಾವು ಇಲ್ಲಿ ಕ್ಲಿಕ್ ಮಾಡಿ ಕನೆಕ್ಟ್ ಅಂತ ಕೊಟ್ಟು ಯಾವ್ದಾದ್ರು ಅಪ್ಲಿಕೇಶನ್ ಯೂಸ್ ಮಾಡಿ ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ಬೋದು. ಸೊ ಇದನ್ನ ಅವಾಯ್ಡ್ ಮಾಡಕ್ಕೆ ನೀವು ಇದನ್ನ ಅನ್ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎನೇಬಲ್ SSID ಬ್ರಾಡ್ಕಾಸ್ಟ್ ಅಂತ ಇದೆ. ಇದು ನೀವು ಅನ್ಚೆಕ್ ಮಾಡಿ. ಅನ್ಚೆಕ್ ಮಾಡಿ ಇಲ್ಲಿ ಆಲ್ರೆಡಿ ನೀವು SSID ಚೇಂಜ್ ಮಾಡಿದ್ದೀರಾ. ನೆಟ್ಗೇರ್ 123 ಮತ್ತು ಪಾಸ್ವರ್ಡ್ ಬಂದ್ಬಿಟ್ಟು cricket@123445. ಈಗ ನಾನು ಅಪ್ಲೈ ಅಂತ ಕೊಡ್ತೇನೆ. ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನನ್ನ ವೈಫೈ ನೆಟ್ವರ್ಕ್ ಈಗ ಡಿಸ್ಕನೆಕ್ಟ್ ಆಗಿದೆ. ಯಾಕಂತಂದ್ರೆ ನಾನು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ಚೇಂಜ್ ಮಾಡಿದ್ದೇನೆ. ಹಾಗೂ ಇಲ್ಲಿ ಈ ಆಪ್ಷನ್ ನಾನು ಅನ್ಚೆಕ್ ಮಾಡಿದ್ದೇನೆ. ಸೊ ನನ್ನ SSID ಬಂದ್ಬಿಟ್ಟು ಈಗ ನೆಟ್ಗೇರ್ 123. ಸೊ ನಾನು ಈಗ ಇಲ್ಲಿ ಚೆಕ್ ಮಾಡಿದೆ, ಅದು ನನಗೆ ಶೋ ಆಗಲ್ಲ. ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಯಾರು ನಿಮ್ಗೆ ಈಗ ಕನೆಕ್ಟ್ ಮಾಡಕ್ಕೆ ಯಾರಿಗೂ ಟ್ರೈ ಮಾಡಕ್ಕೆ ಆಗಲ್ಲ. ಇಲ್ಲಿ ಡಿಸ್ಪ್ಲೇ ಆದ್ರೆ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಮೊಬೈಲ್ ಇಂದ ಅಥವಾ ಲ್ಯಾಪ್ಟಾಪ್ ಇಂದ. ಈಗ ಡಿಸ್ಪ್ಲೇನೇ ಆಗ್ತಾ ಇಲ್ಲ ನಮ್ಮ SSID. ಸೊ ನಾವು ಈಗ ಕನೆಕ್ಟ್ ಆಗ್ಬೇಕು ಅಂತ ನೀವು ನೋಡ್ಬೋದು ಆಪ್ಷನ್ ಇದೆ ಇಲ್ಲಿ. ಇದನ್ನ ಕ್ಲಿಕ್ ಮಾಡಿ ಕನೆಕ್ಟ್ ಅಂತ ಕೊಡಿ.
ಇಲ್ಲಿ ನಿಮಗೆ ನೇಮ್ ಕೇಳ್ತಾ ಇದೆ, ಟೈಪ್ ದಿ ನೇಮ್ ಫಾರ್ ದಿ ನೆಟ್ವರ್ಕ್. ಸೊ ಇದು ನೀವು ಮ್ಯಾನುವಲ್ ಆಗಿ ಎಂಟರ್ ಮಾಡಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ನೆಟ್ಗೇರ್ 1 2 3. ಈಗ ನೀವು ನೋಡ್ಬೋದು ನೆಟ್ಗೇರ್ 1 2 3 ಅಂತ ನಾನು ಆಲ್ರೆಡಿ ಕೊಟ್ಟಿದ್ದೇನೆ. ಸೊ ನೇಮ್ ಬಂದ್ಬಿಟ್ಟು ನೆಟ್ಗೇರ್ 1 2 3. ಇದಾದ್ಮೇಲೆ ಓಕೆ ಅಂತ ಕೊಡಿ. ಆಮೇಲೆ ಸೆಕ್ಯೂರಿಟಿ ಕೀ ಕೇಳ್ತಾರೆ. ನಾವಿಲ್ಲಿ ಚೇಂಜ್ ಮಾಡಿದ್ದೇವೆ, ಕ್ರಿಕೆಟ್ ಇರ್ತಾರೆ 1 2 3 4 5 ಅಂತ ಕೊಟ್ಟಿದ್ದೇವೆ. ಸೊ ಕ್ರಿಕೆಟ್ ಕರೆಕ್ಟ್ 1 2 3 4 5. ಆಮೇಲೆ ಓಕೆ ಅಂತ ಕೊಡಿ. ಈಗ ಕನೆಕ್ಟ್ ನೋಡಿ. ಈಗ ನೆಟ್ಗೇರ್ 1 2 3 ಕನೆಕ್ಟೆಡ್ ಅಂತ ಕೊಟ್ಟಿದೆ. ಸೊ ಈ ನಿಮ್ಮ SSID ಯಾರಿಗೂ ಡಿಸ್ಪ್ಲೇ ಆಗಲ್ಲ. ನೆಟ್ಗೇರ್ 1 2 3 ಇದೆಯಲ್ಲ, ಈ ಮೊಬೈಲ್ ಓಪನ್ ಮಾಡಿ ಅಥವಾ ಯಾರಾದ್ರೂ ಬೇರೆಯವರು ಲ್ಯಾಪ್ಟಾಪ್ ಟ್ರೈ ಮಾಡಿ ಕನೆಕ್ಟ್ ಮಾಡ್ತೀವಿ ಸಾಧ್ಯತೆ ಇಲ್ಲ, ಯಾಕಂದ್ರೆ ಇದು ಡಿಸ್ಪ್ಲೇನೇ ಆಗಲ್ಲ ನೆಟ್ಗೇರ್ 1 2 3. ಸೊ ನಿಮ್ಮ ಮೊಬೈಲಿಂದ ಕೂಡ ನೀವು ಮ್ಯಾನ್ಯಲ್ ಆಗಿ SSID ಮತ್ತೆ ಪಾಸ್ವರ್ಡ್ ಕೊಟ್ಟು ಎಂಟರ್ ಮಾಡಬೇಕಾಗುತ್ತೆ. ಸೊ ಈ ತರ ನೀವು ವೈಫೈನ ಸೆಕ್ಯೂರ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ. Wow.